ಸ್ಟಾರ್ಟ್ ಆದ್ಮೇಲೆ ನಮ್ಮದೊಂದು ಗ್ಯಾಂಗ್ ಎಲ್ಲ ಸೇರ್ಕೊಂಡು ಒಂದು ಮಾಸ್ ಬಂಕ್ ಅಂತ ಹಾಕಿದ್ವಿ. ಸೊ ಆ ಮಾಸ್ ಬಂಕ್ ಹಾಕಿ ನಾವು ಎಲ್ಲಿ ಹೋಗಿದ್ವಿ ಅಂತ ನೆನಪಿರೋದು 2012 ಜರ್ನಿ ಶುರು ಆಗ್ತದೆ. ಇಲ್ಲಿ ತನಕ ನಮ್ಮ ಫ್ರೆಂಡ್ಶಿಪ್ ಹಾಗೇನೆ ನಾವು ಉಳಿಸ್ಕೊಂಡಿದ್ವಿ. ಅದಾದ್ಮೇಲೆ ನಾನು ನಿಮಗೆ ಇನ್ನೊಂದು ಕೇಳಬೇಕು. ಒಂದು ಫನ್ ಜೊತೆಗೆ ಸ್ವಲ್ಪ ಮೂಮೆಂಟ್ಗೆ ಸ್ವಲ್ಪ ಟೆನ್ಷನ್ ತರ ಆಗಿದೆ. ನನಗೆ ಇದು ನಾವೆಲ್ಲ ನಾನು ಸೆಂಟ್ ಜೋಸೆಫ್ ಅದಾದ್ಮೇಲೆ ನಮ್ದು ಅನ್ಫಾರ್ಚುನೇಟ್ಲಿ ನಾವು ಸೇರಿದ ಕಾಲೇಜ್ ಜೀವನದಲ್ಲಿ ಎಷ್ಟೇ ಜನ ಪರಿಚಯ ಆಗ್ತಾರೆ, ಆದರೆ ನಮ್ಮ ಸಂತೋಷಕ್ಕೆ ಕೆಲವರು ಮಾತ್ರನೇ ಕಾರಣ ಆಗ್ತಾರೆ. ಅವರೇ ನಮ್ಮ ಸ್ನೇಹಿತರು. ಫ್ರೆಂಡ್ಸ್ ಅಂದ್ರೇ ಹಾಗೆ ಅಲ್ವಾ? ಎಷ್ಟೇ ಹ್ಯಾಪಿ ಆಗಿರಲಿ, ಬೇಜಾರಾಗಿರಲಿ, ಅದನ್ನ ಶೇರ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತಾನೆ ಒಬ್ಬ ಸ್ನೇಹಿತೆ ಅಥವಾ ಸ್ನೇಹಿತ ನಮ್ಮ ಜೊತೆಗಿರಬೇಕು ಅಂತ ನಾವು ಬಯಸ್ತೀವಿ. ಅದೇ ಥರ ಇವತ್ತಿನ ವ್ಲಾಗಲ್ಲಿ ನಾನು ಫ್ರೆಂಡ್ಶಿಪ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅಂಥದ್ದೊಂದು ಬ್ಯೂಟಿಫುಲ್ ಫ್ರೆಂಡ್ಶಿಪ್ ಜರ್ನಿನ ನಾನಿವತ್ತು ನನ್ನ ಸ್ನೇಹಿತೆಯೊಂದಿಗೆ ನಿಮ್ಮ ಹತ್ರ ನಾನು ಶೇರ್. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇವಳೇ ನನ್ನ ಸ್ನೇಹಿತೆ ಅಕ್ಷತಾ ಅಂತ. ಹಾಯ್ ಅಕ್ಷತಾ, ನಮ್ದು ನಿಮ್ದು 2012-13 ನಮ್ಮ ಫ್ರೆಂಡ್ಶಿಪ್ ಜರ್ನಿ ಸ್ಟಾರ್ಟ್ ಆಯ್ತು. ಸೊ ಅದ್ರ ಬಗ್ಗೆ ನೀನು ವ್ಯೂವರ್ಸ್ಗೂ ವಿವರವಾಗಿ ಹೇಳು. ನಮ್ಮ ಆ್ಯಕ್ಚುಲಿ 2012 ನಮ್ಮ ಜರ್ನಿ ಶುರು ಆಗಿದ್ದು. 2012 ನಾವು ಫಸ್ಟ್ ಭೇಟಿ ಆಗಿದ್ದು ಮೈಸೂರಲ್ಲಿ. ಸೊ ಇಬ್ರಿಗೂ ಕೂಡ ಮೈಸೂರು ಹೊಸದು. ಅವರು ಹಾಸನದಿಂದ ಬಂದಿರ್ತಾರೆ ಸ್ಟಡೀಸ್ ಪರ್ಪಸ್ಸಿಗೆ ಅಂತ. ಸೊ ನಾನು ಮಡಿಕೇರಿಯಿಂದ ಬಂದಿರ್ತೀನಿ. ಸೊ ಇಬ್ರಿಗೂ ಹೊಸ ಅದು ಪ್ಲೇಸಸ್ಸು. ಸೊ ನಮ್ಮ ಒಂದು ಜರ್ನಿ 2012 ಶುರು ಆಗುತ್ತೆ. ಅಲ್ಲಿಂದ ಇವತ್ತಿನವರೆಗೂ ಕೂಡ ಹಾಗೇ ಕಂಟಿನ್ಯೂ ಆಗಿದೆ. ಸೊ ನನ್ನ ಎಲ್ಲ ಏಳು ಬೀಳುಗಳಲ್ಲೂ ಕೂಡ ಅವಳಿದ್ಲು. ಅವಳ ಎಲ್ಲ ಏಳು ಬೀಳುಗಳಲ್ಲೂ ಕೂಡ ನಾನಿದ್ದೆ. ಸೊ 2000 ನಮ್ಮ ಭೇಟಿ ಆಯಿತು. ಬಟ್ ನಾವು ಫ್ರೆಂಡ್ಸ್ ಹೆಂಗಾದ್ವಿ ಅನ್ನೋದು ನಿಮ್ಗೆ ಏನಾದರೂ 2012 ನಮ್ಮ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದ್ದು. ಅದೇ ಥರ ನಮ್ಮ ಫ್ರೆಂಡ್ಶಿಪ್ಪಲ್ಲಿ ನಮ್ಮ ಒಂದು ಗ್ಯಾಂಗ್ ಅನ್ನೋದೇನಿತ್ತು, ಅದರಲ್ಲಿ ನಾವು ಕೆಲವೊಂದು ವಿಚಾರಗಳಲ್ಲಿ ನನಗೆ ಒಂದು ಅನ್ಕಂಫರ್ಟಬಲ್ ಫೀಲ್ ಅನ್ನೋದು ಬಂತು. ಸೊ ಅಂಥ ಟೈಮಲ್ಲಿ ನನಗೆ ಇವ್ರ ಜೊತೆ ಒಂದು ರ್ಯಾಪು ಆಗಿರ್ಬೋದು ಅಥವಾ ಕಂಫರ್ಟಬಲ್ ಫೀಲ್ ಆಗಿರ್ಬೋದು, ಅದು ಇವ್ರ ಜೊತೆ ನನಗೆ ವೇವ್ ಲೆಂತ್ ಎಲ್ಲ ಮ್ಯಾಚ್ ಆಯಿತು ಚೆನ್ನಾಗಿ. ಹಾಗಾಗಿ ನಮ್ಮ ಫ್ರೆಂಡ್ಶಿಪ್ಪು ಒಂದು ಸ್ವಲ್ಪ ಸ್ಟ್ರಾಂಗ್ ಆಗ್ತಾ ಬಂತು. ನಮ್ಮ ಫ್ರೆಂಡ್ಶಿಪ್ ಸ್ಟಾರ್ಟ್ ಆದ್ಮೇಲೆ ನಮ್ಮದೊಂದು ಗ್ಯಾಂಗ್ ಎಲ್ಲ ಸೇರ್ಕೊಂಡು ಒಂದು ಮಾಸ್ ಬಂಕ್ ಅಂತ ಹಾಕಿದ್ವಿ. ಸೊ ಆ ಮಾಸ್ ಬಂಕ್ ಹಾಕಿ ನಾವು ಎಲ್ಲಿ ಹೋಗಿದ್ವಿ ಅಂತ ನೆನಪಿದ್ಯಾ ನಿಮಗೆ? ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ಲೈಫ್ ಟೈಮಲ್ಲಿ ಮಾಸ್ ಬಂಕ್ ಹಾಕಿ ನಾನು ಹೋಗಿದ್ದೇ ಇಲ್ಲ ನನ್ನ ಇಡೀ ಹಿಸ್ಟ್ರಿಯಲ್ಲಿ. ಸೊ ಫಾರ್ ದ ಫಸ್ಟ್ ಟೈಮ್ ನಾವು ಡಿಗ್ರಿ ಲೈಫ್ ಸ್ಟಾರ್ಟ್ ಮಾಡಾದ್ಮೇಲೆ ತುಂಬ ಸಮಯದ ನಂತರ ನಾವೆಲ್ಲರೂ ಡಿಸ್ಕಷನ್ ಮಾಡಿ ಅದಕ್ಕೆ ಒಂದಷ್ಟು ಪ್ರಿಪ್ರೇಷನ್ಸ್ನ ಮಾಡಿಕೊಂಡು ಒಂದು ಜಾಗಕ್ಕೆ ಹೋಗೋಣ ಅಂತ ಮಾಸ್ ಬಂಕ್ ಮಾಡ್ಕೊಂಡು ಹೋಗಿದ್ವಿ. ಸೊ ಮಾಸ್ ಬಂಕ್ ಮಾಡ್ಕೊಂಡು ಹೋಗಿದ್ದೆ ಒಂದು ಗ್ರೇಟೆಸ್ಟ್ ಅಚೀವ್ಮೆಂಟ್ ನಮಗೆ ಆ ಟೈಮಲ್ಲಿ. ಸೊ ಹೋಗಿ ಬಸ್ ಹತ್ತಿ ನಾವೆಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ಆ ಜಾಗ ಇಬ್ರಿಗೂ ಗೊತ್ತಿಲ್ಲ, ಇಬ್ರಿಗೂ ಹೊಸ್ತು ಆ ಜಾಗ ಎಲ್ಲಿ ಹೋಗ್ತಾ ಇದೀವಿ ಅಂತ. ಸೊ ನಮ್ಗೆ ಇನ್ನೂ ಕ್ಯೂರಿಯಾಸಿಟಿ ಇತ್ತು, ಹೆಂಗಿರುತ್ತೆ ಆ ಜಾಗ, ಹೇಗೆ ಹೋಗ್ತೀವಿ, ಹೇಗೆ ಬರ್ತೀವಿ ಅನ್ನೋದೆಲ್ಲ ಹೊಸ ಎಕ್ಸ್ಪೀರಿಯನ್ಸ್ ನಮಗೆಲ್ಲರಿಗೂ. ಸೊ ಇಬ್ರು ಜೊತೆಗೆ ನಮ್ಮ ಇಡೀ ಗ್ಯಾಂಗ್ ಬಂದಿತ್ತು. ಸುಮಾರು ಒಂದು 5-6 ಜನ ಇದ್ದಿರ್ಬೋದು. ಸೊ ಒಂದು 5 to 6 ಮೆಂಬರ್ಸ್ ಇದ್ವಿ, ಗ್ರೂಪಲ್ಲಿ ಇದ್ವಿ. ಸೊ ಬಸ್ ಹತ್ಕೊಂಡು ನಾವು ಹೋದ್ವಿ. ಒಂದು ಮಾರ್ಟ್ ಥರ ಈಸಿ ಡೇ. ಸೊ ಈಸಿ ಡೇಗೆ ನಾವು ಹೋಗಿದ್ವಿ. ಅಲ್ಲಿ ಶಾಪಿಂಗ್ ಅಂತ ಏನು ಮಾಡಿಲ್ಲ, ಜಸ್ಟ್ ವಿಂಡೋ ಶಾಪಿಂಗ್ ಥರ ಸುಮ್ಮನೆ ಹೋಗಿ ನೋಡ್ಕೊಂಡು ಬಂದ್ವಿ. ಬಟ್ ಯಾವುದನ್ನು ಪರ್ಚೇಸ್ ಮಾಡಿಲ್ಲ, ಸುಮ್ಮನೆ ನೋಡ್ಕೊಂಡು ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತೆಲ್ಲ ನೋಡ್ಕೊಂಡು ಹೋದ್ವಿ. ಆಮೇಲೆ ಒಬ್ಳು ಫ್ರೆಂಡ್ ಮನೆಗೂ ಹೋಗಿದ್ವಿ ನಾವು. ಫ್ರೆಂಡ್ ಮನೆಗೆ ಹೋಗಿ ಅಲ್ಲೂ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಕೆಲವೊಂದು ಇಂಡೋರ್ ಗೇಮ್ಸ್ನೆಲ್ಲ ಆಡ್ಕೊಂಡು ಬೌಲಿಂಗ್ ಎಲ್ಲ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು, ಒಂಥರ ಚೆನ್ನಾಗಿತ್ತು, ಹೊಸ ಎಕ್ಸ್ಪೀರಿಯನ್ಸ್. ನಾವು ಸ್ವಲ್ಪ ಹಳ್ಳಿ ಮತ್ತು ಸ್ವಲ್ಪ ಟೌನ್ ಒಂದು ಕಮ್ಮಿ ರೇಡಿಯಸ್ ಅಲ್ಲಿ ಇದ್ದವ್ರಿಗೆ ಒಂದು ಹೊರಗಿನ ಪ್ರಪಂಚ ಹೆಂಗಿರುತ್ತೆ ಅಂತ ಒಂದು ವ್ಯೂ ಅನ್ನ ನೋಡ್ಕೊಂಡು ಬಂದಂಗೆ ಆಯ್ತು ಇಬ್ರಿಗೂ. ಸೊ ಎಲ್ಲ ಹೊಸದು, ಎಲ್ಲ ಹೊಸ ಎಕ್ಸ್ಪೀರಿಯನ್ಸಸ್, ಚಿಕ್ಕ ವಿಷಯನೂ ನಮ್ಗೆ ತುಂಬ ಖುಷಿ ಕೊಡ್ತಾ ಇರುತ್ತೆ ಅವಾಗ. ಸೊ ಫುಲ್ ಡೇ ಫ್ರಮ್ ಮಾರ್ನಿಂಗ್ ಟಿಲ್ ಈವ್ನಿಂಗ್ ತನಕ ನಾವು ಚಂದ ಸುತ್ತಾಡ್ಕೊಂಡು ಬೀದಿ ಸುತ್ಕೊಂಡು ಬಂದ್ವಿ. ಆಮೇಲೆ ಈಗ ಈಸಿ ಡೇಲ್ ಎಲ್ಲ ನೋಡ್ಕೊಂಡು ಇಂಡೋರ್ ಗೇಮ್ಸ್ ಎಲ್ಲ ಆಡ್ಕೊಂಡು ಹಂಗೆ ಬಸ್ ಹತ್ಕೊಂಡು ಬಂದ್ವಿ. ನನಗೆ ಆ ಮೂಮೆಂಟ್ ಅಲ್ಲಿ ಏನಂದ್ರೆ ನಾನ್ ನಿನ್ ಕೈ ಹಿಡ್ಕೊಂಡು ಅಕ್ಷು ನನ್ಗೆ ಹೊಸ ಜಾಗ ಇದು, ನನ್ಗೆಲ್ಲೂ ಗೊತ್ತಾಗಲ್ಲ, ಹೊಸ ಜಾಗ
ಹೊಸ ರೋಡಲ್ಲಿ ಹೋಗ್ತಾ ಇದೀವಿ, ಏನಾದ್ರೂ ಮಿಸ್ ಆಗ್ಬಿಟ್ರೆ ಕಷ್ಟ ಅಂತ ನಿನ್ ಕೈ ಇಟ್ಕೊಂಡಿದ್ದು ಒಂದು ನೆನಪಿದೆ ನನಗೆ. ಆ ಇನ್ಸಿಡೆಂಟ್ ಬಗ್ಗೆ ಹೇಳು. ಒಂದು ಇನ್ಸಿಡೆಂಟ್ ಹೇಳ್ಬೇಕು ಅಂದ್ರೆ, 2 ರೋಡ್ ಹೋಗ್ತಾ ಇರುತ್ತೆ, ಡಿವಿಯೇಷನ್ ತಗೊಂಡಿರುತ್ತೆ. 2 ರೋಡ್, ಒಂದು ರೈಟ್ ಒಂದು ಲೆಫ್ಟ್ಗೆ ಹೋಗ್ತಾ ಇರುತ್ತೆ. ನಮ್ಗೆ ಆಕ್ಚುಲಿ ಒಂಟಿಕೊಪ್ಪದಿಂದ, ಸೊ ನಮ್ಗೆ ಯಾವ ರೋಡ್ಗೆ ಹೋಗ್ಬೇಕು, ನಾವು ರೈಟ್ ತಗೋಬೇಕಾ ಲೆಫ್ಟ್ ತಗೋಬೇಕಾ ಅನ್ನೋದು ಗೊತ್ತಿಲ್ಲ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ ಮೈಸೂರಿಯನ್ಸಿ, ಸೊ ಅವ್ರಿಗೆಲ್ಲರೂ ಪರಿಚಯ ಇತ್ತು ರೋಡ್. ಸೊ ಅವರೆಲ್ಲ ರೈಟ್ ತಗೊಳ್ತಾ ಇದ್ರು, ನಾವಿನ್ನು ಹಿಂದೆ ಇದ್ವಿ. ಆಕ್ಚುಲಿ ನಾವಿಬ್ರು ಹಿಂದೆ ನಿಂತ್ಕೊಂಡಿದ್ವಿ. ಸೊ ಅವ್ರನ್ನ ಜಸ್ಟ್ ಬ್ಲೈಂಡ್ಲಿ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ಅವಾಗ ನಾನು ಇನ್ನೇನು 1-2 ಸ್ಟೆಪ್ ಮುಂದೆ ಇದೆ ಸೌಜುಕ್ಕಿಂತ. ಸೊ ಅವಾಗ ಅವಳು ನನ್ನ ಕೈ ಇಟ್ಕೊಂಡು ಅವಳು ಹೇಳ್ತಾ ಇದ್ದೆ, ಬಿಟ್ಟು ಹೋಗ್ಬೇಡ, ನನಗೆ ಆಕ್ಚುಲಿ ಗೊತ್ತಾಗಲ್ಲ, ನನಗೆಲ್ಲ ಹೊಸದು, ಸೊ ನನಗೊಂಚೂರು ಗೈಡ್ ಮಾಡು, ಆ ಥರ ಎಲ್ಲ ಹೇಳ್ತಿದ್ರು. ಸೊ ಸಣ್ಣ ಸಣ್ಣ ವಿಷಯಗಳು ತುಂಬ ಹಾರ್ಟ್ ಟಚಿಂಗ್ ಇರುತ್ತೆ. ಬಹುಶಃ ನಮ್ಮ ಒಂದು ಬಾಂಡಿಂಗ್ ಗಟ್ಟಿ ಆಗೋದಕ್ಕೆ ಆ ಸಣ್ಣ ಸಣ್ಣ ವಿಷಯಗಳು ಕೂಡ ತುಂಬ ಹೆಲ್ಪ್ ಮಾಡಿದೆ ಅಂತ ನಾನು ಹೇಳ್ತೀನಿ. ಆಮೇಲೆ ಇನ್ನೊಂದು ಕಾಮಿಡಿ ಹೇಳಬೇಕು, ಇದೆಲ್ಲ ಮುಗಿಸ್ಕೊಂಡು ನಮ್ಮ ಮನೆಗಳಿಗೆ ನಾವು ಹೊರಟೋದ್ವಿ. ಬಟ್ ನನಗೆ ನಮ್ಮ ಮನೆಗೆ ಹೋಗೋದಕ್ಕೆ ದಾರಿ ಗೊತ್ತಾಗಿರ್ಲಿಲ್ಲ ನನಗೆ. ಯಾಕಂದ್ರೆ ನಾನು ಹೊಸ್ದಾಗಿ ಬಂದಿದ್ದೆ ಮೈಸೂರಿಗೆ, ನಮ್ಮ ಮನೆ ರೋಡ್ ಎಲ್ಲ ನಂಗೆ ಅಷ್ಟಾಗಿ ಪರಿಚಯ ಇರಲಿಲ್ಲ. ಸೊ ನಮ್ಮ ಮನೆಗೆ ನಿಯರೆಸ್ಟ್ ಆಗಿ ಇನ್ನೊಂದು ಫ್ರೆಂಡ್ ಮನೆ ಇತ್ತು. ಸೊ ಅವರೇ ನನ್ನ ಮನೆಗೆ ಕರ್ಕೊಂಡು ಬಂದು ಬಿಟ್ಟಿರೋದು. ಸೊ ಅದೊಂದು ಗ್ರೇಟೆಸ್ಟ್ ಕಾಮಿಡಿ ನನಗೆ ಈ ಒಂದು ಜರ್ನಿಯಲ್ಲಿ, ಈ ಒಂದು ಮಾಸ್ ಬಂಕ್ ಒಂದು ಜರ್ನಿಯಲ್ಲಿ. ಅದಾದ್ಮೇಲೆ ನಾನು ಹಿಂಗೆ ಇನ್ನೊಂದು ಕೇಳಬೇಕು, ನಮ್ಮದು ಫನ್ನಿ ಜೊತೆಗೆ ಸ್ವಲ್ಪ ಆ ಮೂಮೆಂಟಿಗೆ ಸ್ವಲ್ಪ ಟೆನ್ಷನ್ ಥರ ಆಗಿತ್ತು ನನಗೆ. ಏನಂದರೆ ಎಲ್ಲ ಎಕ್ಸಾಮ್ ಸ್ಟಡಿ ಹಾಲಿಡೇಸಲ್ಲಿ ಗ್ರೂಪ್ ಸ್ಟಡಿ ಎಲ್ಲ ಮಾಡಿದ್ದಾಯಿತು. ಸೌಜು ನಮ್ಮ ಮನೆಗೆ ಬರ್ತಾ ಇದ್ಲು, ನಾವು ಗ್ರೂಪ್ ಸ್ಟಡಿ ಮಾಡ್ಕೊಳ್ತಾ ಇದ್ವಿ, ಒಂದಷ್ಟು ತಮಾಷೆ, ಒಂಥರ ಚಿಲ್ಲಾಗಿ ಇದ್ವಿ. ಅದು ಇನ್ನೇನು ಎಕ್ಸಾಮ್ ಬಂದೇ ಬಿಡ್ತು, ಎಲ್ಲರೂ ಪ್ರಿಪ್ರೇಷನ್ ಮಾಡಿಕೊಂಡು ಇನ್ನೇನು 5-10 ಮಿನಿಟ್ಸಲ್ಲಿ ಬೆಲ್ಲು ರಿಂಗ್ ಆಗ್ತಾ ಇದೆ, ಫಸ್ಟ್ ಬೆಲ್ಲು ಎಲ್ಲ. ಎಲ್ಲರೂ ಹೋಗಿ ಕೂತ್ಕೊಂಡು ಆಗಿದೆ. ಇನ್ನೇನು ಹಾಲ್ ಟಿಕೆಟ್ ಮ್ಯಾಮ್ ಕೇಳ್ತಾ ಇದ್ದಾರೆ, ಈ ಮೇಡಮ್ದು ಹಾಲ್ ಟಿಕೆಟೇ ಇಲ್ಲ, ಅವ್ರು ಹಾಲ್ ಟಿಕೆಟೇ ತಂದಿಲ್ಲ, ಬ್ಯಾಗಲ್ಲಿ ಹುಡುಕ್ತಾ ಇದ್ದಾರೆ, ಹಾಲ್ ಟಿಕೆಟೇ ತಂದಿಲ್ಲ. ಆಮೇಲೆ ಹಾಗೆ ಒಂದ್ಸಲ ಹೊರಗಡೆ ಹೋಗ್ಬಿಟ್ಟು ಬ್ಯಾಗೆಲ್ಲ ಚೆಕ್ ಮಾಡಿದ್ರು. ನನಗೆ ಯಾಕೋ ಡೌಟ್ ಆಯ್ತು, ಯಾಕೆ ಇಷ್ಟೊಂದು ಟೆನ್ಸ್ಡ್ ಆಗಿದ್ದಾಳೆ ಅಂತ. ಸೊ ಆಲ್ಫಾಬೆಟಿಕ್ ವೈಸ್ ನಮ್ಮನ್ನ ಅಟೆಂಡೆನ್ಸ್ ವೈಸ್ ಕೂರಿಸಿರ್ತಾರಲ್ವ. ಸೊ ನಂದು ನಾನು ಮುಂದೆ ಕೂತಿರ್ತೀನಿ, ಅವಳು ಹಿಂದೆ ಕೂತಿರ್ತಾಳೆ. ಸೊ ಬ್ಯಾಗ್ ತೆಗೆಯೋದಕ್ಕೆ ಅಂತ ಹೊರಗಡೆ ಹೋಗ್ತಾಳೆ. ಸೊ ಅವಾಗ ನನಗೆ ಡೌಟ್ ಬಂದು, ಹಾಗೆ ನಮ್ದೊಂದು ಕಣ್ಣಲ್ಲೇ ಒಂದು ಕಾನ್ವರ್ಸೇಷನ್ ಆಗ್ತಿರುತ್ತೆ, ಏನಾಯ್ತು ಅಂತ. ಸೊ ಅವಳು ನಾನು ಹಾಲ್ ಟಿಕೆಟ್ ತಂದಿಲ್ಲ, ಮರ್ತು ಬಿಟ್ಟಿದ್ದೀನಿ ಅಂತೇಳಿ ಮುಖ ಫುಲ್ ಟೆನ್ಸ್ಡ್ ಆಗಿರುತ್ತೆ, ಏನು ಮಾಡೋದು ಅಂತ. ಆವಾಗ ನನ್ನ ಹತ್ರ ಒಂದು ಬೇಸಿಕ್ ಸೆಟ್ ಇತ್ತು, ಆ್ಯಕ್ಚುಲಿ ನಮ್ಮ ತಂದೆ ಅವ್ರದ್ದು, ಅದು ನಾನು ಅದನ್ನು ಯೂಸ್ ಮಾಡ್ತಿದ್ದೆ, ಕಾಲೇಜಿಗೆ ಬರುವಾಗ ತೊಗೊಂಡು ಬರ್ತಾ ಇದ್ದೆ. ಸೊ ಅದನ್ನು ಇವಳಿಗೆ ಕೊಟ್ಬಿಟ್ಟು ಇವ್ರ ಮನೆಯವ್ರಿಗೆ, ಇವ್ರ ಮನೇಲಿ ಕಾಲ್ ಮಾಡಿಬಿಟ್ಟು ಈ ಥರ ಹಾಲ್ ಟಿಕೆಟ್ ಏನೋ ಕಳೆದೋಗಿದೆ ಅಂತ ಹೇಳಿದ್ದಾರೆ. ಆಮೇಲೆ ಏನಾಯ್ತು ಅಂತ ಅವ್ರ ಬಾಯಲ್ಲೇ ಕೇಳಿ. ಆಮೇಲೆ ಏನಾಯ್ತು ಅಂತಂದ್ರೆ, ಆ ಟೆನ್ಷನ್ಗೆ ನನಗೆ ಓದಿರೋದೆಲ್ಲ ಮರ್ತೋಗಿತ್ತು. ಮತ್ತೆ ನನ್ನ ತಮ್ಮ ಬಂದು ಆ ಟೈಮ್ಗೆ ಅಂದರೆ ಹತ್ರನೇ ಇತ್ತು ಮನೆ. ಸೊ ಹಂಗಾಗಿ ಅವ್ನ ಸ್ಕೂಟಿನಲ್ಲಿ ಬೇಗ ಬಂದ್ಬಿಟ್ಟು ಹಾಲ್ ಟಿಕೆಟ್ ಎಲ್ಲ ತಂದು ಕೊಟ್ಟ ಪಾಪ. ಆಮೇಲೆ ಅವನು ಕೊಟ್ಟಾದ್ಮೇಲೆ ಇವಳು ನನಗೆ ಕಣ್ಸನೆ ಮಾಡಿದ್ಲು, ಓಕೆನಾ ಆಲ್ ರೈಟ್ ಅಂತ ಕೇಳಿದ್ಲು. ಆಮೇಲೆ ನಾನು ಓಕೆ ಫೈನ್ ಅಂತ ಅಂದ್ಬಿಟ್ಟು ಮತ್ತೆ ನಾನು ಎಕ್ಸಾಮ್ಗೆ ಏನು ಬರೆಯೋದು ಅದು ಬರೀತಾ ಹೋದೆ. ಅದರಲ್ಲಿ ಒಂದು ಫನ್ನಿ ಇನ್ಸಿಡೆಂಟ್ ಏನಂತ ಅಂದರೆ, ಡಿಗ್ರಿನಲ್ಲಿ ಒಂದೇನೋ ಬ್ಯಾಲೆನ್ಸ್ ಶೀಟ್ ಏನೋ ಮ್ಯಾಚ್ ಆಗಲಿಲ್ಲ. ಸೊ ಅದಕ್ಕೆ ನಾನು ಕೆಳಗಡೆ ಒಂದು ಬರೆದಿದ್ದೆ, ಪ್ಲೀಸ್ ನನಗೆ ಇದು ಮ್ಯಾಚ್ ಆಗ್ತಾ ಇಲ್ಲ, ಅದನ್ನ ಹೆಂಗಾದರೂ ಮಾಡಿ ಇದಕ್ಕೆ ಮಾರ್ಕ್ಸ್ ಕೊಡಿ, ಯಾಕಂದರೆ ಓದಿದ್ದೆ ಕಷ್ಟಪಟ್ಟು ಓದಿದ್ದೀನಿ, ಅದಕ್ಕೋಸ್ಕರ ಈಗ ಮ್ಯಾಚ್ ಆಗ್ತಿಲ್ಲ ಅಷ್ಟೇ, ಅದಕ್ಕೊಂದು ಮಾರ್ಕ್ಸ್ ಕೊಡಿ ಅಂತ ಬರೆದೆ. ಅದೊಂದು ಫನ್ನಿ ಇನ್ಸಿಡೆಂಟ್ ನನಗೆ ನೆನಪಿದೆ. ಆಮೇಲೆ ನನಗೆ ಇದು ನಾವೆಲ್ಲ ಸೆಂಟ್ ಜೋಸೆಫ್, ನಾನು ಸೆಂಟ್ ಜೋಸೆಫ್ ಅದಾದ್ಮೇಲೆ ನಮ್ದು ಅನ್ಫಾರ್ಚುನೇಟ್ಲಿ ನಾವು ಸೇರಿದ ಕಾಲೇಜ್ ನೆಕ್ಸ್ಟ್ ಅಂದ್ರೆ ಆಕ್ಚುಲಿ ಏನಾಯ್ತು ಅಂತ ಹೇಳಿದ್ರೆ, ನಾವು ಫಸ್ಟ್ ಇಯರ್ ಜಾಯಿನ್ ಆದ್ವಿ ಒಂದು ಕಾಲೇಜಿಗೆ. ಬಟ್ ಅನ್ಫಾರ್ಚುನೇಟ್ಲಿ ಆ ಕಾಲೇಜು ಫಾರ್ ಸಮ್ ರೀಸನ್ಸ್ ಅದು ವೈಂಡ್ ಅಪ್ ಆಗುತ್ತೆ ಕಾಲೇಜು. ಸೊ ಕಾಲೇಜ್ ವೈಂಡ್ ಅಪ್ ಆದಮೇಲೆ ಆ ಇನ್ಸ್ಟಿಟ್ಯೂಷನ್ ಅವರು ನಮ್ಮನ್ನ ಬೇರೆ ಕಾಲೇಜಸ್ಗಳಿಗೆ ಟ್ಯಾಗ್ ಮಾಡಿಕೊಡ್ತಾರೆ. ಲೈಕ್ ನೀವು ಬೇರೆ ಬೇರೆ ಕಾಲೇಜಸ್, ನಿಮಗೆ ಇಷ್ಟ ಬಂದಿರೋ ಕಾಲೇಜಸ್ಗೆ ನೀವು ಹೋಗ್ಬೋದು, ಬಟ್ ಟ್ಯಾಗ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಹಾಗೆ ನಾವೆಲ್ಲರೂ ಸ್ಪ್ಲಿಟ್ ಆಗ್ತೀವಿ. ಎಲ್ಲರೂ ಸ್ಪ್ಲಿಟ್ ಆದ್ವಿ ಅಂದರೆ, ನಮ್ಮ ಗ್ಯಾಂಗಲ್ಲಿರೋರು ಎಲ್ಲರೂ ಒಂದೇ ಕಾಲೇಜಿಗೆ ಸೇರ್ಕೊಂಡಿದ್ದಾರೆ. ನಾನು ಮಾತ್ರ ಔಟ್ಸೈಡ್, ಅಂದರೆ ಆ ಕಾಲೇಜ್ಗೆ ನಾನು ಸೇರ್ಕೊಳ್ಳೋಕ್ಕಾಗಿಲ್ಲ. ನಾನು ಸ್ವಲ್ಪ ಡಿಲೇ ಮಾಡಿದೆ, ಸ್ವಲ್ಪ ಮನೇಲಿ ಸ್ವಲ್ಪ ಪರ್ಸ್ನಲ್ ಇಶ್ಯೂಸ್ ಇದ್ದಿದ್ದರಿಂದ ನಾನು ತಕ್ಷಣಕ್ಕೆ ಇವರೆಲ್ಲ ಸೇರ್ಕೊಂಡಿರೋ ಕಾಲೇಜ್ಗೆ ಸೇರೋಕ್ಕಾಗಲಿಲ್ಲ. ಸೊ ನಮ್ಮ ಗ್ಯಾಂಗ್ ಎಲ್ಲರೂ ಒಂದು ಕಡೆ ಸೇರ್ಕೊಂಡಿದ್ರು, ನಾನು ಮಾತ್ರ ಗ್ಯಾಂಗಿಂದ ಹೊರಗಡೆ ಇದ್ದೆ. ಸೊ ಫುಲ್ ಬೇಜಾರಾಗಿ ನೆಕ್ಸ್ಟ್ ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡಿದ್ದಾಗ, ಆ ಕಾಲೇಜ್ಗೆ ನಿಯರೆಸ್ಟ್ ಆಗಿರೋ ಇನ್ನೊಂದು ಕಾಲೇಜ್ ಇರುತ್ತೆ.
ಸೊ ಆ ಕಾಲೇಜ್ಗೆ ನಾನು ಹೋಗ್ತೀನಿ, ಅಡ್ಮಿಷನ್ ಆಗ್ತೀನಿ, ಅಡ್ಮಿಷನು ಆಗುತ್ತೆ. ಸೊ ನನಗೆ ಆ ಕಾಲೇಜ್ಗೆ ಹೋದರೆ ಎಲ್ಲ, ನಾವು ಸೆಕೆಂಡ್ ಇಯರಿಗೆ ಹೋಗಿರೋದಲ್ವಾ, ಸೊ ನನಗೆ ಫ್ರೆಂಡ್ಸ್ ಯಾರೂ ಇಲ್ಲ. ಆಮೇಲೆ ಹಳೆ ಕಾಲೇಜಿಂದ ಬಂದಿರೋ ಕ್ಯಾಂಡಿಡೇಟ್ ಅಂದರೆ ನಾನು ಒಬ್ಬಳೇ, ಅಂದರೆ ಹುಡುಗಿಯರ ಸೈಡಿಂದ. ಬಾಯ್ಸ್ ಇದ್ದರು ಬಟ್ ಗರ್ಲ್ಸಿಂದ ನಾನು ಒಬ್ಬಳೇ ಇದ್ದೆ. ಇನ್ನು ಮಿಕ್ಕಿದವರೆಲ್ಲರೂ ಒಂದು ಕಾಲೇಜಿಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ, ನಾನು ಒಬ್ಬಳೇ ಔಟ್ ಆಫ್ ದಿ ಗ್ಯಾಂಗ್ ಇದ್ದೀನಿ. ಓಕೆ, ನಮ್ಮ ಗ್ಯಾಂಗಲ್ಲಿ ನಾನು ಮತ್ತು ನನ್ನ ಫ್ರೆಂಡು ಇಬ್ಬರು, ಅಂದರೆ 4 ಜನ ಇದ್ದೀವಿ ನಮ್ಮ ಗ್ಯಾಂಗಲ್ಲಿ. ಅದರಲ್ಲಿ 7 ಸಪ್ರೇಟ್ ಕಾಲೇಜು, ಇನ್ನೊಬ್ರು ಸಪ್ರೇಟ್ ಕಾಲೇಜು, ನಾನು ನನ್ನ ಫ್ರೆಂಡು ಅಂದರೆ ಇನ್ನೊಬ್ಳು ಫ್ರೆಂಡ್ ಇದ್ದಲ್ಲ ಅವ್ರು, ನಾವಿಬ್ರು ಒಂದೇ ಕಾಲೇಜಿಗೆ ಸೇರ್ಕೊಂಡ್ವಿ. 4 ಜನ ಐತೆ. ಹಾಂ, ಹೌದು. ಒಂದು 3-4 ಜನ ಇವರೆಲ್ಲ ಒಂದು ಕಾಲೇಜಲ್ಲಿ ಸೇರ್ಕೊಂಡಿದ್ದಾರೆ. ಮಿಕ್ಕಿದ್ದು ನಾನು ಮತ್ತು ಇನ್ನಿಬ್ರು ಬೇರೆ ಬೇರೆ ಕಾಲೇಜಿಗೆ ಸೇರ್ಕೊಂಡಿದ್ದಾರೆ. ಅಂದರೆ ಕಾಲೇಜೆಲ್ಲ ನಿಯರ್ ಬೈ. ಸೊ ಏನು ಮಾಡೋದು, ನನಗೆ ಒಂದು ಸ್ವಲ್ಪ ಟೆನ್ಸ್ಡ್ ಆಗಿದೆ. ಅಂದರೆ ಹೆಂಗೆ ನಾನು ಬೇರೆಯವ್ರ ಜೊತೆ ಜೆಲ್ ಆಗೋದು, ಸ್ವಲ್ಪ ರಿಸರ್ವ್ಡ್ ಕ್ಯಾರೆಕ್ಟ್ರು. ಆಲ್ರೆಡಿ ಫ್ರೆಂಡ್ಸ್ ಎಲ್ಲ ಆಗ್ಬಿಟ್ಟಿದ್ರು, ಇವಾಗ ಸೆಕೆಂಡ್ ಇಯರ್ಗೆ ಹೋಗೋದಾಗ ಹೆಂಗಿರ್ತಾರೋ ಹೇಗಿರುತ್ತೋ. ಆಮೇಲೆ ದೊಡ್ಡ ಹ್ಯೂಜ್ ಸ್ಟ್ರೆಂತ್ ಇರೋಂಥ ಕಾಲೇಜಿಗೆ ಸೇರಿದ್ದೆ. ಆಮೇಲೆ ಹೇಗಿರುತ್ತೆ, ರ್ಯಾಗಿಂಗ್ ಎಲ್ಲ ಇರುತ್ತಾ, ಹೊಸ ಎಕ್ಸ್ಪೀರಿಯನ್ಸ್. ಮತ್ತೆ ಪುನಃ ಫಸ್ಟ್ ಇಯರಿಗೆ ಜಾಯ್ನ್ ಆದಾಗ ಹಂಗೆ ಫೀಲ್ ಆಗ್ತಾಯಿತ್ತು ನಮಗೆಲ್ಲರಿಗೂ. ಮತ್ತೆ ಆಫ್ಟರ್ನೂನ್ ಆಗ್ತಿದ್ದಂಗೆ ನಾನು ಮತ್ತೆ ಪುನಃ ಇವರಿರೋ ಕಾಲೇಜಿಗೆ ಬಂದು ಒಟ್ಟಿಗೆ ಕೂತ್ಕೊಂಡು ಶೇರ್ ಮಾಡ್ಕೊಂಡು ಊಟ ಮಾಡಿಕೊಂಡು, ಕಾಲೇಜಲ್ಲಿ ಏನಾಯ್ತು ಇವತ್ತಿನ ದಿನ ಏನಾಯ್ತು ಅಂತ ಅವ್ರು ನನ್ನ ಜೊತೆ ಶೇರ್ ಮಾಡ್ಕೊಳ್ಳೋದು, ನಾನು ಇವ್ರ ಜೊತೆ ಶೇರ್ ಮಾಡ್ಕೊಳ್ಳೋದು, ಈ ಥರ ಹಾಗೆ ನಡೀತಿತ್ತು. ಮತ್ತೆ ಪುನಃ ಹಾಗೆ ಕಂಟಿನ್ಯೂ ಆಗ್ತಿತ್ತು. ಎಲ್ಲೂ ಬೇರೆ ಕಾಲೇಜ್ ಆಯಿತು ಅಂತ ಟಚ್ ಬಿಟ್ಟು ಹೋಗಲಿಲ್ಲ ನಮ್ಮದು. ಅವಾಗವಾಗ ಭೇಟಿ ಆಗ್ತಾ ಇದ್ವಿ, ಎಲ್ಲನೂ ಶೇರ್ ಮಾಡ್ಕೊಳ್ತಾ ಇದ್ವಿ. ಹೌದು. ಹಾಂ, ಅಕ್ಷು, ನಾನು ನಿನಗೆ ಇನ್ನೊಂದು ವಿಷಯ ಹೇಳಬೇಕು. ಅದು ನಿನಗೆ ನೆನಪಿದೆಯೋ ಇಲ್ವೋ ಏನೋ ಗೊತ್ತಿಲ್ಲ. ನಮ್ಮಪ್ಪ ನನಗೆ ಒಂದು 2000 ನೋಟ್ನ ಕೊಟ್ಟು ಕಳಿಸಿದ್ರು. ಅಂದರೆ ಅದು ಏನಕ್ಕೆ ಅಂತ ಅಂದರೆ, ನಾನು ಮಾಸ್ಟರ್ ಡಿಗ್ರಿ ಮಾಡೋ ಟೈಮಲ್ಲಿ, ಅಂದರೆ ಇವಳು ಮೈಸೂರಲ್ಲಿದ್ಲು, ನಾನು ಮತ್ತೆ ತಿರ್ಗಾ ಹಾಸನ್ಗೆ ಗೌರ್ಮೆಂಟ್ ಸೀಟ್ ಆಯಿತು ಅಂತ ಬಂದೆ. ಸೊ ಅವಾಗ ಏನಾಯ್ತು ಅಂದರೆ ನನಗೊಂದು ಪ್ರಾಜೆಕ್ಟ್ನ ಕೊಟ್ಟಿದ್ರು ಮಾಸ್ಟರ್ ಡಿಗ್ರಿನಲ್ಲಿ. ಲಾಸ್ಟ್ ಸೆಮ್ಮಲ್ಲಿ ಆಬ್ವಿಯಸ್ಲಿ ಪ್ರಾಜೆಕ್ಟ್ನ ಕೊಡ್ತಾರೆ. ಹಾಂ, ಹೌದು. ಆ ಪ್ರಾಜೆಕ್ಟ್ ವರ್ಕ್ನ ಮಾಡುವಾಗ ಅಂದರೆ ಅದಕ್ಕೆ ಏನೇನು ಕಾಸ್ಟ್ ಎಲ್ಲ ಇನ್ಕ್ಲೂಡ್ ಮಾಡಿಬಿಟ್ಟು ನಮ್ಮಪ್ಪ ಒಂದು 2000 ನೋಟ್ ಫುಲ್ ಎಲ್ಲ ಇನ್ಕ್ಲೂಡ್ ಮಾಡಿ 2000 ನೋಟ್ನ ಕೊಟ್ಟಿದ್ರು. ಸೊ ಅದೇನಾಯಿತು, ಎಲ್ಲ ಪ್ರಾಜೆಕ್ಟ್ ಎಲ್ಲ ಮೈಸೂರಲ್ಲಿ ರೆಡಿ ಮಾಡಿ ಆಯಿತು. ನೆಕ್ಸ್ಟು ಅದಕ್ಕೆ ಪೇ ಮಾಡೋ ಟೈಮಲ್ಲಿ ಅದಕ್ಕೆ ಆ ನೋಟ್ ಮೇಲೆ ಒಂದು ಚೂರು ಕಲರ್ ಆಗಿತ್ತು ಅಂತ ಅಂದ್ಬಿಟ್ಟು ಅವರು ಆ ನೋಟ್ನ ತೊಗೊಂಡಿರಲಿಲ್ಲ ಆ ಸರು. ಅವಾಗೇನಾಯಿತು ಅಂದರೆ ನನ್ನ ಹತ್ರ ಇನ್ನು ಮಿಕ್ಕಿದ್ದು ಯಾವುದೂ ದುಡ್ಡಿಲ್ಲ. ಸೊ ಆವಾಗ ನಾನು ಆ ದುಡ್ಡನ್ನ ಏನು ಮಾಡೋದು, ಹೆಂಗೆ ಅರೇಂಜ್ ಮಾಡೋದು ಅಂತ ಗೊತ್ತಾಗದೆ ಫುಲ್ಲು ಕಕ್ಕಾಬಿಕ್ಕಿ ಆಗಿದ್ದೆ. ನೆಕ್ಸ್ಟು ಎಲ್ರಿಗೂ ಅಂದರೆ ಯಾರ ಹತ್ರ ಹೇಳ್ಕೋಬೇಕು, ಯಾರ ಹತ್ರ ಬಿಡಬೇಕು ಅಂತಲೂ ಗೊತ್ತಾಗಿರಲಿಲ್ಲ. ನನ್ನ ಫ್ರೆಂಡ್ಸ್, ನನ್ನ ಗ್ಯಾಂಗಲ್ಲೇ ಯಾರ್ಯಾರೆಲ್ಲ ನನ್ನ ಜೊತೆ ನಮ್ಮ ಹಾಸನಿಂದ ಯಾರ್ಯಾರು ಬಂದಿದ್ರು ಅವರಿಂದ ನನಗೆ ಆ ಟೈಮಲ್ಲಿ ಯಾವುದೇ ರೀತಿ ಸಪೋರ್ಟ್ ಸಿಗಲಿಲ್ಲ. ಅಂದರೆ ನನಗೂ ಕೇಳೋದಕ್ಕೂ ಒಂಥರ ಅನ್ನಿಸ್ತು. ಅದಾದಮೇಲೆ ನನ್ನ ಬಾಯ್ ಫ್ರೆಂಡ್ಗೆ ಕೇಳೋಣ ಅಂತಂದರೆ ಎಲ್ಲಿ ಚೀಪಾಗಿ ತಿನ್ನೋ ದುಡ್ಡನ್ನ ಕೇಳಿದ್ರೆ ಅಂತ ಅವನ್ನೂ ಕೇಳಲಿಲ್ಲ. ನೆಕ್ಸ್ಟ್ ಏನು ಮಾಡಿದೆ ಅಂದರೆ, ಇವಾಗ ಯಾರು ಮದುವೆ ಆಗಿದ್ದೀನೋ ಅವನೇ ನನ್ನ ಬಾಯ್ ಫ್ರೆಂಡ್ ಆಗಿದ್ದಾಗ ನೆಕ್ಸ್ಟು ನಮ್ಮ ಅಕ್ಷುನೇ ಇನ್ನು ಇರೋದು ಇಲ್ಲೇ, ಹೆಂಗೂ ಮೈಸೂರಲ್ಲೇ ಇದ್ದಾಳಲ್ವ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಅವಳಿಗೆ ಕಾಲ್ ಮಾಡಿದೆ. ಅಕ್ಷು ಹಿಂಗಾಗಿದೆ ಕಣೆ, ಏನು ಮಾಡೋದು ಅಂತ ಅಂದಿದ್ದಕ್ಕೆ ಅವಳು ಸರಿ ಆಯಿತು ನಾನೇ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ನನಗೆ ಸಪೋರ್ಟಿವ್ ಆಗಿ ನಿಂತಿದ್ದು ಮತ್ತು ಎನ್ಕರೇಜ್ ಮಾಡಿದ್ದು ಅಂತ ಅಂದರೆ ಇವಳೇನೆ. ಸೊ ಆ ಇನ್ಸಿಡೆಂಟ್ನ ನನಗೆ ಮರೆಯೋಕ್ಕಾಗ್ತಿಲ್ಲ. ತಿರ್ಗಾ ನನಗೆ ಅಲ್ಲಿ ಪೇ ಮಾಡಿದ್ಮೇಲೆ ಮತ್ತೆ ಅಲ್ಲಿಂದ ನಾನು ವಾಪಸ್ ಹೋಗ್ಬೇಕಿತ್ತಲ್ಲ ಹಾಸನ್ಗೆ. ಆ ಮೂಮೆಂಟಲ್ಲಿ ನನ್ನ ಗ್ಯಾಂಗಲ್ಲಿ ಹಾಸನವ್ರು ಯಾರ್ಯಾರಿದ್ರು ಅವರೇನೆ ಎಲ್ಲ ಶೇರ್ ಮಾಡಿಕೊಂಡು ಕರ್ಕೊಂಡ್ಬಂದರು. ಅದಾದಮೇಲೆ ನಾನು ವಾಪಸ್ ಅವ್ರಿಗೆ ಮಾರನೇ ದಿನನೇ ಎಷ್ಟೆಷ್ಟೆಲ್ಲ ಕೊಟ್ಟಿದ್ರು ಅಂತೆಲ್ಲ ಶೇರ್ ಮಾಡಿಬಿಟ್ಟು ಕೊಟ್ಟೆ. ಬಟ್ ಇವಳಿಗೆ ಮಾತ್ರ ಇವತ್ತಿಗೂ ನಾನು ಅಮೌಂಟ್ನ ರಿಟರ್ನ್ ಮಾಡಿಲ್ಲ. ಇದು ನೆನಪಿಲ್ಲ, ಇವಳು ಹೇಳುವಾಗಲೇ ನನಗೆ ಇದು ನೆನಪಾಗ್ತಿದೆ. ಸೊ ಅವಳಿಗೆ ರಿಟರ್ನ್ ಮಾಡಿಲ್ಲ, ಯಾಕಂದರೆ ಅವಳು ನನಗೆ ಬೇಡ ಅಂತಲೇ ಅವತ್ತೇ ಹೇಳ್ಬಿಟ್ಲು, ಇದೆಲ್ಲ ಫ್ರೆಂಡ್ಶಿಪ್ಪಲ್ಲಿ ಅವೆಲ್ಲ ಬೇಡ ಅಂತ. ಸೊ ಅದನ್ನ ಮಾತ್ರ ನನಗೆ ಅದು ಮರೆಯೋಕೆ ಆಗ್ತಾ ಇಲ್ಲ. ಇದು 2017 ಹಾಂ, 17 ಹೌದು. ಆಮೇಲೆ ಅದೆಂಗೋ ಪ್ರಾಜೆಕ್ಟ್ ಎಲ್ಲ ಕತೆ ಮುಗೀತು. ಸೊ ನಮ್ಮ ಇನ್ನೂ ಸ್ಟ್ರಾಂಗ್ ಆಗಿ ಸ್ಟಾರ್ಟ್ ಆಯ್ತು. ಆಕ್ಚುಲಿ ವ್ಲಾಗ್ ಮಾಡಿ ತುಂಬಾ ಒಳ್ಳೇದಾಯ್ತು ಅನ್ಸುತ್ತೆ. ಯಾಕಂದ್ರೆ ಕೆಲವು ವಿಷಯಗಳು ನಮಗ್ ನೆನಪೇ ಇರಲ್ಲ. ನನಗೆ ನೆನಪೇ ಇಲ್ಲದೆ ಇರೋದನ್ನ ಅವಳು ಹೇಳ್ಕೊತಾ ಇದ್ದಾಳೆ. ಸಣ್ಣ ಸಣ್ಣ ವಿಚಾರಗಳೇನು ನನಗೆ ಮರ್ತೋಗಿತ್ತು ಅದನ್ನ ಅವಳು ಹೇಳ್ಕೊತಾಳೆ, ಅವಳಿಗೆ ನೆನಪಿಲ್ದೇ ಇರೋದನ್ನ ನಾನು ಹೇಳ್ಕೊಳ್ತಾ ಇದ್ದೀನಿ. ಸೊ ವ್ಲಾಗ್ ಆಕ್ಚುಲಿ ಒಳ್ಳೇದಾಯ್ತು. ನೆಕ್ಸ್ಟ್ ನಮ್ದು ಲೈಫ್ ಅಲ್ಲೇ ಒಂದು ಟ್ರಾಜಿಡಿ ಮೂಮೆಂಟ್ ಅಂತ ಅಂದ್ರೆ ಅದೊಂದು ಹೌದು, ಹೋಳಿ ಟೈಮಲ್ಲಿ. ಸೊ ಅವಾಗೆಲ್ಲ ತುಂಬಾ ಕ್ರೇಜ್ ನನಗೆ. ಕಾಲೇಜ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತೆಲ್ಲ ತುಂಬ ಅಟ್ರಾಕ್ಟಿವ್ ಆಗಿ ಎಲ್ಲರೂ ಹೇಳ್ತಾರೆ. ಸೊ ಆ ಒಂದು ಜೋಶಲ್ಲಿ ನಾವು
ಹೋಲಿಗೆ ಅಂತ ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಿ ನಾವು ಕಾಲೇಜ್ ಟೈಮಲ್ಲಿ. ನಮಗೆ ಕಾಲೇಜ್ ಆಲ್ಮೋಸ್ಟ್ ಡಿಕ್ಲೇರ್ ಮಾಡಿಬಿಟ್ಟಿದ್ರು ರಜಾ ಅಂತ. ಆದರೂ ನಾವು ಮನೆಯಲ್ಲಿ ಸುಳ್ಳು ಹೇಳ್ಕೊಂಡು ಕಾಲೇಜ್ ಇದೆ ಇವತ್ತು ನಮಗೆ ಹಾಫ್ ಡೇ ತನಕ ಇದೆ ಅಂತ ಹೇಳ್ಕೊಂಡು ಹೋಗಿದ್ವಿ. ಬಟ್ ಇರಲಿಲ್ಲ, ಕಾಲೇಜ್ ಗೇಟೇ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ನಾವು ಕಾಲೇಜಲ್ಲಿ ಎಲ್ಲರೂ ಅಸೆಂಬಲ್ ಆಗಿ ಅಲ್ಲಿಂದ ಒಂದು ವಾಟರ್ ಸ್ಪಾಟಿಗೆ ಹೋಗಿದ್ವಿ. ಸೊ ಅಲ್ಲಿ ಒಂದಷ್ಟು ಚಿಲ್ ಮಾಡ್ಕೊಂಡು ಬರೋಣ ಅಂತ ಹೋಗಿ ಒಂದು 5 minutes ಆಗಿರ್ಬೋದು ಅಷ್ಟೇ. ಬಟ್ ಒಂದು ಬಿಗ್ಗೆಸ್ಟ್ ಟ್ರ್ಯಾಜಿಡಿ ನಮ್ಮ ಒಂದು ಒಂದು ಡಿಗ್ರಿ ಇದರಲ್ಲಿ ಒಂದು ಬಿಗ್ಗೆಸ್ಟ್ ಟ್ರ್ಯಾಜಿಡಿ ಅಂದರೆ, ಒಂದು ನಮ್ಮ ಜೊತೆಯಲ್ಲಿ ಬಂದ ನಮ್ಮ ಸಹಪಾಠಿ ಒಬ್ಬರು ಅಲ್ಲಿ ಡ್ರೌನ್ ಆಗಿಬಿಡ್ತಾರೆ, ಅಂದರೆ ಮುಳುಗೋಗ್ಬಿಡ್ತಾರೆ, ಸುಳಿಗೆ ಸಿಕ್ಕಾಕೊಂಡ್ಬಿಟ್ಟು ಮುಳುಗೋಗ್ಬಿಡ್ತಾರೆ. ಏನು ಮಾಡೋದು ಏನು ಅಂತ ಏನೂ ನಮ್ಗೆ ಗೊತ್ತಾಗಿರಲ್ಲ. ಸೊ ನಮ್ಮ ಜೊತೆ ಎಲ್ಲ ಫುಲ್ ಕ್ಲಾಸ್ಮೇಟ್ಸ್ ಎಲ್ಲರೂ ಬಂದಿರ್ತಾರೆ, ಆಲ್ಮೋಸ್ಟ್ ಎಲ್ಲರೂ ಬಂದಿರ್ತಾರೆ. ಸೊ ಎಲ್ಲರಿಗೂ ಏನು ಮಾಡ್ಬೋದು, ಏನು ಮಾಡ್ಬೇಕನ್ನೋದು ಗೊತ್ತಿಲ್ಲ. ಯಾಕೆಂದರೆ ಅವ್ನು ನೋಡ್ತಿದ್ದಂಗೆ ಹಾಗೆ ಸುಳಿಗೆ ಸಿಕ್ಕಾಕೊಂಡು ಕೆಳಗೆ ಹೋಗ್ಬಿಟ್ಟ. ಅವ್ನ ಕೈ ಏನೂ ಸಿಗಲಿಲ್ಲ ನಮಗೆ, ಅಟ್ಲೀಸ್ಟ್ ಒಂದು ಎಳೆಯೋದು. ಬಟ್ ಆಗ್ತಾನೆ ಇರಲಿಲ್ಲ, ನಮ್ಮ ತಲೆನೂ ಅವಾಗ ಓಡಲಿಲ್ಲ. ಅದಕ್ಕೋಸ್ಕರ ಒಬ್ಬ ಹುಡುಗನು ಕೆಳಗಡೆ ಬಟ್ ಅವನು ಸುಳಿಗೆ ಸಿಕ್ಕಾಕೊಳ್ತಾ ಇದ್ದ. ಸೊ ಅವನನ್ನ ನಾವು ಕೆಲವರು ಅವನು ಫಸ್ಟ್ ಬಿದ್ದವನ ನಮ್ಗೆ ಎಳೆಯಕ್ ಆಗ್ಲಿಲ್ಲ. ಬಟ್ ಅವನು ಎಳೆಯೋದಕ್ಕೋಸ್ಕರ ಇವನು ಹೋಗಿದ್ದ. ಸ್ವಲ್ಪ ಇವನು ನಮ್ಗೆ ಗೊತ್ತಾಗಿದ್ದು ಇಲ್ಲ ಅವನು ಒಳಗಡೆ ಹೋಗ್ಬಿಟ್ಟಿದ್ದಾನೆ. ಎಲ್ಲರೂ ನೀರು ನೋಡಿದ ತಕ್ಷಣ ಎಲ್ಲರೂ ಖುಷಿಯಿಂದ ಇಳಿದು ಬಿಡ್ತೀವಿ ನಾವು, ಕಾಲನ್ನ ಹಾಕೋದು ಮತ್ತೆ ಕೈಯಲ್ಲಿ ಆಟ ಆಡೋದು, ಹೀಗೆ ನಾವು ಫುಲ್ ಅದರಲ್ಲಿ ಇನ್ವಾಲ್ವ್ ಆಗಿದ್ವಿ. ಏನಾಯ್ತು, ಹೇಗಾಯ್ತು, ಯಾವಾಗಾಯ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅವನು ಹೆಸರು ಕೂಗ್ತಾ ಇರುವಾಗಲೇ, ಅವ್ನ ಫ್ರೆಂಡ್ ಹೆಸರು ಕೂಗ್ತಿರುವಾಗಲೇ ನಮಗೆ ಗೊತ್ತಾಗಿದ್ದು ಏನೋ ಒಂದು ಆಗಿದೆ ಇನ್ಸಿಡೆಂಟ್ ಅಂತ. ಬಂದು ನೋಡೋಷ್ಟರಲ್ಲಿ ಅವನು ಆಲ್ರೆಡಿ ಮುಳುಗೋಗ್ಬಿಟ್ಟಿದ್ದಾನೆ. ಸೊ ಇನ್ನೊಬ್ಬ ಫ್ರೆಂಡ್ ಹೆಲ್ಪ್ ಮಾಡೋದಕ್ಕೆ ಅಂತ ಕೈಯನ್ನು ಹಾಕ್ತಾ ಇದ್ದಾನೆ, ಬಟ್ ಸಿಗ್ತಾ ಇಲ್ಲ. ಮತ್ತು ಅಲ್ಲಿ ನಾವು ಕಿರ್ಚಲಿಕ್ಕೆ ಶುರು ಮಾಡಿದ್ವಿ. ಮತ್ತು ಅಲ್ಲಿ ಒಬ್ಬರು ತೆಪ್ಪ ಇಟ್ಕೊಂಡು ಅಲ್ಲೇ ರೌಂಡ್ಸ್ ಆಗ್ತಾ ಇರ್ತಾರೆ. ಈ ಥರ ಇನ್ಸಿಡೆಂಟ್ ತುಂಬ ಅವರಿಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಸೊ ಅವರು ಬಂದವರು ಹೇಳಿದ್ರು, ಆ ಥರ ಸುಳಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ, ಸುಳಿಗೆ ಸಿಕ್ಕಾಕೊಂಡ್ರೆ ಇನ್ನು ಬದುಕುಳಿಯೋದು ತುಂಬಾ ಕಷ್ಟ, ಹೋಪ್ಸ್ ಇಟ್ಕೋಬೇಡಿ ಅಂತ ಅವ್ರು ಹೇಳಿದ್ರು. ಅದೊಂದು ಇನ್ಸಿಡೆಂಟ್ ನಮಗೆ ತುಂಬಾ ನೋವು ಉಂಟು ಮಾಡುತ್ತೆ. ಯಾಕೆಂದರೆ ಎಲ್ಲರೂ ಕೂಡ ಸುಳ್ಳು ಹೇಳ್ಕೊಂಡು ಮನೆಯಿಂದ ಬಂದುಬಿಟ್ಟಿದ್ವಿ. ಅದು ನ್ಯೂಸಲ್ಲೆಲ್ಲ ನೆಕ್ಸ್ಟ್ ಡೇ ತುಂಬ ಬಂತು. ಲೈಕ್ ಈ ಥರ ಈಜುಗೆ ಅಂತ ಹೋದವರು ಮತ್ತೆ ವಾಪಸ್ ಬರದೆ ಹೋಗಿದ್ದು, ಈ ಥರ ಎಲ್ಲ ನ್ಯೂಸ್ ಬಂತು. ನನಗೆ ಎಲ್ಲರಿಗೂ ತುಂಬ ಬೇಜಾರಾಯಿತು. ನಮ್ಮ ಒಂದು ಡಿಗ್ರಿ ಲೈಫಲ್ಲಿ ಇದೊಂದು ಒಂದು ಕಪ್ಪು ಚುಕ್ಕಿ ಥರ ನಮಗೆ ಯಾವತ್ತೂ ನಾವು ಮರೆಯೋದಕ್ಕೆ ಆಗೋದಿಲ್ಲ. ಪ್ರತಿ ವರ್ಷ ಹೋಳಿ ಬಂದ್ರೂ ನಮ್ದು ಇದೊಂದು ಇನ್ಸಿಡೆಂಟ್ ನೆನಪಾಗ್ತಾನೆ ಇರುತ್ತೆ. ಅಂದರೆ ಅವನು ತುಂಬ ಇನ್ನಸೆಂಟ್ ಆಗಿದ್ದ, ಯಾರ ತಂಟೆಗೂ ಹೋಗ್ತಾ ಇರಲಿಲ್ಲ. ಆ್ಯಕ್ಚುಲಿ ನಾವೇ ನಮ್ಮ ಗ್ಯಾಂಗ್ ಅವರೇ ಎಲ್ಲರೂ ಫೋರ್ಸ್ ಮಾಡಿ ಹೋಗೋಣ, ಇದೊಂದು ಲಾಸ್ಟ್ ನಮಗೆ. ಯಾಕಂದರೆ ನೆಕ್ಸ್ಟು ನಾವು SYL ಇರೋಲ್ಲ ಅನ್ನೋದು ನಮಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿತ್ತು. ಅಂದರೆ ಈ ಕಾಲೇಜ್ ನಾವು ಚೇಂಜ್ ಮಾಡ್ತೀವಿ ಅನ್ನೋದು ಆಲ್ರೆಡಿ ಗೊತ್ತಾಗ್ಬಿಟ್ಟಿತ್ತು. ಸೊ ಹಾಗಾಗಿ ಇದೊಂದು ಲಾಸ್ಟ್ ನಾವು ಫನ್ ಆಗಿರುತ್ತೆ ಅಂತ ಹೇಳಿ ಹೋಗಿದ್ದು ನಮ್ಮದು ಕಾಲೇಜ್. ಸೊ ಅದೊಂದು ನಮಗೆ ಬೇಜಾರಿದೆ, ಆ ಥರ ಆಗಬಾರ್ದಾಗಿತ್ತು ಅಂತ ಹೇಳಿ. ಒಂದು 15 ಮೆಂಬರ್ಸ್ ಹೌದು, ಎಲ್ಲ ಒಂದು ರೈಡ್ ಮಾಡ್ಕೊಂಡು ಆಲ್ ದ ವೇ ನಮ್ಮ ಕಾಲೇಜ್ ಸ್ಪಾಟಿಂದ ನಾವು ಆ ಪ್ಲೇಸ್ಗೆ ಹೋಗಿದ್ದು. ಸೊ ಹೇಳ್ದೆ ಬೇರೆ, ನಮ್ಮ ಪೇರೆಂಟ್ಸ್ಗೆ ಹೇಳ್ದೆ ಬೇರೆ ಹೋಗಿದ್ವಿ. ನೆಕ್ಸ್ಟ್ ಅದು ನ್ಯೂಸ್ ಪೇಪರ್ಲೆಲ್ಲ ಬಂದು ಸ್ವಲ್ಪ ಜೋರಾಗಿ ಸ್ವಲ್ಪ ಇಶ್ಯೂಗಳು ಆಯಿತು. ಸೊ ಅದೇ ಎಂಜಾಯ್ಮೆಂಟ್ ಇರಲಿ ನಿಮ್ಮ ಲೈಫಲ್ಲಿ, ಹಾಗೆಯೇ ಫ್ರೆಂಡ್ಸ್ ಆಗಿ ಅಪಾಯ ಇರೋ ಜಾಗಕ್ಕೆ ಆದಷ್ಟು ಹೋಗೋದನ್ನು ಕಡಿಮೆ ಮಾಡಿ. ಹೋಗ್ತೀರಾ ಅಂದ್ರೂ ಒಂದಷ್ಟು ಪ್ರಿಕಾಷನ್ಸ್ ಇರಲಿ ಅಂತ ನಾನು ಹೇಳೋದು. 2012 ಶುರು ಆಗಿದ್ದು ಇವಾಗ 2024 ಆಲ್ಮೋಸ್ಟ್. ಸೊ ನಮ್ಮ ಒಂದು ಫ್ರೆಂಡ್ಶಿಪ್ ಜರ್ನಿ ಇಲ್ಲಿಯ ತನಕ ಹಾಗೇ ಇದೆ. ಸೊ ನೀವು ನೋಡಿರ್ಬೋದು, ಕೆಲವ್ರದ್ದು ಮುಂದೆ ಚೆನ್ನಾಗಿ ಮಾತಾಡೋದು, ಹಿಂದೆಯಿಂದ ಅವ್ರ ಬಗ್ಗೆನೇ ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡೋಂಥವ್ರು ನಮಗೆ ಸಿಗ್ತಾರೆ. ಫ್ರೆಂಡ್ಶಿಪ್ಪಲ್ಲಿ ಮಾತ್ರ ಅಲ್ಲ, ಯಾವುದೇ ಸಂಬಂಧಗಳಲ್ಲಾದರೂ ಆಗಿರ್ಬೋದು. ಆ ಒಂದು 2 ಮಂತ್ಸ್ಗಳಿರುತ್ತೆ ಕೆಲವರಿಗೆ. ಲಾಂಗ್ ಟೈಮ್ ನೀನು ಮದುವೆ ಆದಮೇಲೆ ನಮ್ಮ ಮನೆಗೆ ಅಂತ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಬಂದಿದ್ಯಾ. ಸೊ ನನ್ನ ವ್ಲಾಗಲ್ಲಿ ನಾನು ಆಲ್ಮೋಸ್ಟ್ ಕುಕ್ಕಿಂಗೇ ಜಾಸ್ತಿ ಮಾಡಿರುವಂಥದ್ದು. ಈ ಥರ ಡೈರೆಕ್ಟಾಗಿ ಮಾತುಕತೆ ಆ ಥರ ಎಲ್ಲ ಮಾಡಬೇಕು ಅಂತ ಒಂದು ವ್ಲಾಗ್ ಮಾಡೋಣ ಅಂತ ಅನ್ನಿಸ್ತು. ಸೊ ನಾನು ನನ್ನ ಫ್ರೆಂಡ್ಶಿಪ್ ಬಗ್ಗೆ ಹೇಳೋಣ ಅಂತಂದಾಗ ನಿನಗೆ ಏನು ಅನ್ನಿಸ್ತು? ಖುಷಿ ಆಯಿತು ಆ್ಯಕ್ಚುಲಿ. ಯಾಕೆಂದರೆ ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಹೇಳ್ಕೊಳ್ಬೇಕನ್ನೋದೇ ಒಂದು ಪ್ರೌಡ್ ಮೂಮೆಂಟ್ ನಮಗೆ. 2012 ನಮ್ಮ ಜರ್ನಿ ಶುರು ಆಗಿದ್ದು ಅಂತ ಹೇಳ್ಕೊಳ್ಳೋದೇ ಒಂದು ಖುಷಿ. ಅಲ್ಲಿಂದ ಅಷ್ಟು ಹಳೆ ಪರಿಚಯನ ನಿಮಗೆ ಅಂತೆಲ್ಲ ಕೇಳ್ತಾರೆ ತುಂಬ ಜನ ಫ್ರೆಂಡ್ಸ್. ಇವಳು ಇಂಟ್ರೊಡ್ಯೂಸ್ ಮಾಡಿಕೊಡುವಾಗ, ಸೊ ಇನ್ಫ್ಯಾಕ್ಟ್ ಇವ್ರ ಮನೆಗೆ ಬಂದಾಗಲೂ ಕೂಡ ಇವ್ರ ರಿಲೇಟಿವ್ಸ್ ಜೊತೆ ನನ್ನ ಪರಿಚಯ ಮಾಡಿಕೊಂಡಾಗ ತುಂಬ ಖುಷಿ ಆಗ್ತಿತ್ತು. ನನ್ನ ಕ್ಲಾಸ್ಮೇಟು, ನನ್ನ ಬೆಸ್ಟಿ ಅಂತೆಲ್ಲ ಹೇಳುವಾಗ ತುಂಬ ಖುಷಿ ಆಗ್ತಿತ್ತು. ಸೊ ವ್ಲಾಗ್ ಮಾಡೋಣ ಅಂತ ಇವಳು ಹೇಳಿದಾಗ ನನಗೆ
ಮಾಡೋಣ, ಅಫ್ಕೋರ್ಸ್ ಮಾಡೋಣ. ನಾವು ಹೇಗಿದ್ದೀವೋ ಹಾಗೆ ಅದನ್ನ ತೋರ್ಸೋಣ, ಹಾಗೆ ಅದನ್ನ ಹೇಳ್ಕೊಳ್ಳೋಣ ನಿಮ್ಮ ಜೊತೆ. ಫ್ರೆಂಡ್ಶಿಪ್ಪನ್ನು ನಾವು ಹೇಗೆ ಕಳೆದ್ವಿ, ಮೆಮೊರೇಬಲ್ ಮೂಮೆಂಟ್ಸನ್ನು ನಾವು ಲೈಫ್ ಲಾಂಗ್ ಚಿಯರ್ ಮಾಡ್ತಾ ಇರ್ತೀವಿ. ಸೊ ಅದನ್ನ ಹೇಳ್ಕೊಳ್ಳೋ. ನೋಡೋದಿಲ್ಲ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇದಾಗಿತ್ತು. ನಮ್ಮ ಲೈಫಲ್ಲಿ ಫ್ರೆಂಡ್ಶಿಪ್ನ ಎಷ್ಟೇ ವರ್ಷದಿಂದ ಮಾಡಿದ್ರು ಕೂಡ ಒಬ್ರನ್ನೊಬ್ರು ಎಷ್ಟು ಅರ್ಥ ಮಾಡ್ಕೊಂಡಿದೀವಿ ಅನ್ನೋದು ನಿಜವಾದ ಫ್ರೆಂಡ್ಶಿಪ್ ಆಗಿರುತ್ತೆ. ಸೊ ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಫ್ರೆಂಡ್ಶಿಪ್ ಎಷ್ಟು ಇಂಪಾರ್ಟೆಂಟ್ ಆಗಿದೆ ನಿಮ್ಮ ಲೈಫಲ್ಲಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೇನೆ ತಪ್ಪದೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಯಾವಾಗಲೂ ಕುಕಿಂಗ್ ರೆಸಿಪೀಸ್ ಅನ್ನೇ ಮಾಡ್ಕೊಡ್ತಾ ಇದ್ರು. ಸೊ ಫಾರ್ ದ ಫಸ್ಟ್ ಟೈಮ್ ಒಂದು ಫ್ರೆಂಡ್ಶಿಪ್ ಬಗ್ಗೆ ಬ್ಲಾಗ್ ಮಾಡಿದ್ದಾರೆ. ಸೊ ನಿಮ್ಮ ಫ್ರೆಂಡ್ ನಿಮಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತಪ್ಪದೆ ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ. ಟೇಕ್ ಕೇರ್, ಬಾಯ್, ನಮಸ್ಕಾರ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ